ನಮಸ್ಕಾರಾಚಾರ್ಯ. ಶುರು ಮಾಡೋಣ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಅವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 13ನೇ ಅಧ್ಯಾಯದ 22ನೇ ಶ್ಲೋಕ ಆಗಬೇಕಿದೆ. ಪುರುಷಃ ಪ್ರಕೃತಿಸ್ಥಿತೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಈಗ ಇಲ್ಲಿ ಪುರುಷ ಶಬ್ದಕ್ಕೆ ಬರೀ ಜೀವ ಎಂಬುದಾಗಿ ಅರ್ಥವನ್ನು ಇಟ್ಟುಕೊಳ್ತಾ ಇದ್ದಾರೆ. ಇದರ ತಾತ್ಪರ್ಯ ಏನು ಅಂತಂದ್ರೆ, ಈ ಚಿತ್ ಪ್ರಕೃತಿಯಿಂದಾಗಿ ಎರಡು ರೀತಿಯಾದಂತಹ ಪ್ರಕೃತಿ, ಚಿತ್ ಅಚಿತ್. ಈ ಚಿತ್ ಪ್ರಕೃತಿಯಿಂದಾಗಿ ಅರ್ಥಾತ್ ದುರ್ಗೆಯಿಂದಾಗಿ ಆ ಒಂದು ಜೀವನಿಗೆ ಲಬ್ಧವಾದ ಪ್ರಾಕೃತ ಶರೀರ, ಪ್ರಕೃತಿಯಿಂದ ಲಬ್ಧವಾದದ್ದು ಪ್ರಾಕೃತ. ಪ್ರಾಕೃತ ಶರೀರದಲ್ಲಿ ಆ ಜೀವ ಇದ್ದುಕೊಂಡು ಪ್ರಕೃತಿಯಿಂದ ವಿಕೃತವಾಗಿರುವಂತಹ ಆ ಸುಖ ದುಃಖಾದಿಗಳನ್ನ ಅನುಭವವನ್ನ ಮಾಡ್ತಾನೆ, ಸುಖ ದುಃಖಾದಿಗಳ ಅನುಭವವನ್ನ ಪಡಿತಾನೆ. ಭುಂಕ್ತೆ ಪ್ರಕೃತಿಜಾನ್ ಗುಣಾನ್. ಪ್ರಕೃತಿಸ್ಥ ಅಂದ್ರೆ ಏನು? ಪ್ರಾಕೃತ ಶರೀರದಲ್ಲಿ ಇದ್ದುಕೊಂಡು ಆ ಜೀವನು ಪ್ರಕೃತಿಜಾನ್ ಗುಣಾನ್ ಭುಂಕ್ತೆ, ಪ್ರಕೃತಿಯಿಂದ ಉಂಟಾಗಿರುವಂತಹ ಆ ಸುಖ ದುಃಖ ಸುಖಾದಿಗಳ ಗುಣಗಳನ್ನ, ಸುಖವೇ ಮೊದಲಾದ ಅನೇಕ ಗುಣಗಳ ಅನುಭವವನ್ನು ಪಡಿತಾನೆ. ಇದು ಅನುಭವ ಸಿದ್ಧ, ನಮಗೂ ಕೂಡ ಹೌದು. ನಾವೆಲ್ಲರೂ ಕೂಡ ಸುಖಮ್ಮೇ ಭೂಯಾತ್ ಎಂಬುದಾಗಿ ಹೇಳ್ತೇವೆ, ದುಃಖ ಎಂದು ಆಗಲೇಬಾರದು. ಏನಾದರೂ ಒಳ್ಳೆಯದಾಗಲಿ, ಒಳ್ಳೆಯದೇ ಆಗಬೇಕು, ಎಲ್ಲ ಇಂದ್ರಿಯಗಳಿಗೂ ಒಳ್ಳೆಯದೇ ಆಗಬೇಕು, ಒಳ್ಳೆಯ ವಿಷಯ ಪದಾರ್ಥಗಳ ಅನುಭವವೇ ಆಗಬೇಕು ಅಂತ ನಮ್ಮದು, ಹೌದಾ? ಅದರಿಂದ ಪ್ರಕೃತಿಯಿಂದ ಬಂದಿರುವಂತಹ ಈ ಸುಖಾದಿಗಳನ್ನ ಅನುಭವಿಸ್ತಾನೆ. ಹಾಗೆ ಅನುಭವಿಸ್ತಾ ಅನುಭವಿಸ್ತಾ ಆದರೆ ಅವನು ಬರೀ ಸಾತ್ವಿಕವಾದ ಸುಖದಲ್ಲಿ ಅವನು ರತನಾಗೋದಿಲ್ಲ. ಅಸಾತ್ವಿಕವಾದ ತಾಮಸಿಕವಾದ ಸುಖವೂ ಕೂಡ ಇದೆ. ನಮಗೆ ಬಹಳ ಆಕರ್ಷಣೆ, ಯಾವುದರಲ್ಲಿ ಸೆಳೆತ ಬಹಳ ಇರ್ತದೋ ಅದು ಬಹಳ, ಯಾವುದಕ್ಕೆ ಬೇಗ ನಾವು ಅಟ್ರಾಕ್ಟ್ ಆಗ್ತೀವೋ ಅದು ತಾಮಸಿಕ ಸುಖ. ಅದರ ಶಕ್ತಿ ಬಹಳ. ಸಾತ್ವಿಕ ಸುಖಕ್ಕಿಂತ ತಾಮಸಿಕವಾದಂಥ ಸುಖ ನಮ್ಮನ್ನ ಬೇಗ ಆಕರ್ಷಣೆ ಮಾಡುತ್ತೆ. ಅಂತಹ ಆ ಒಂದು ಸುಖಕ್ಕೆ ಇದರಲ್ಲೂ ಸುಖ ಸಿಗ್ತಾ ಇದೆ, ಸಾತ್ವಿಕದಲ್ಲೂ ಸುಖ ಸಿಗ್ತಾ ಇದೆ, ಸಾತ್ವಿಕ ವಿಷಯದಲ್ಲೂ ಸುಖ ಸಿಗ್ತಾ ಇದೆ, ತಾಮಸಿಕವಾದಂಥರಲ್ಲೂ ಕೂಡ ಸುಖ ಸಿಗ್ತಾ ಇದೆ. ಸುಖವೇ ಆಗ್ತಾ ಇದೆ, ನನಗೆ ಒಳ್ಳೆಯದೇ ಆಗ್ತಾ ಇದೆ ಎನ್ನುವಂತಹ ಈ ಒಂದು ವಿಚಾರ ಇಲ್ಲದೇನೆ ಇದು ತಾಮಸಿಕ
ತಾಮಸಿಕವಾದ ಸುಖಕ್ಕೆ ನಾನು ಸಿಗಿಬಿದ್ದರೆ ನನಗೆ ಮುಂದೆ ಅನೇಕ ಜನ್ಮಗಳು ಕೆಟ್ಟ ಜನ್ಮಗಳಾಗಬಹುದು ಅಂತ ಅವನಿಗೆ ಯಾವುದೇ ರೀತಿಯಾದಂತಹ ಪ್ರಜ್ಞೆ ಇರೋದಿಲ್ಲ. ಆ ಸುಖ ಅದೇ ನೋಡಿ, ಕಾಮ್ಯ ಕರ್ಮದಿಂದ ಕಾಮ್ಯ ಸುಖವಾಗಿದ್ದರೆ ಮತ್ತೆ ಇನ್ನೊಂದು ಜನ್ಮ, ಅಕಾಮ್ಯ ಸುಖವಾಗಿದ್ದರೆ ಅವನಿಗೆ ಇನ್ನೊಮ್ಮೆ ಜನ್ಮ ಇಲ್ಲ. ಹೌದಾ? ಅವನಿಗೆ ಈ ಒಂದು ಸುಖದಿಂದ ಈ ಒಂದು ಕರ್ಮ ಮಾಡೋದ್ರಿಂದ ನನಗೆ ಇನ್ನೊಂದೇನಾದರೂ ಉಪಯೋಗ ಇದೆ, ಈ ರೀತಿಯಾದಂತಹ ಕಾಮ್ಯ ಕರ್ಮವನ್ನು ಮಾಡಿದವನಾದರೆ ಅವನಿಗೆ ಮತ್ತೆ ಇನ್ನೊಂದು ಉತ್ತಮವಾದ ಜನ್ಮವೇ ಸಿಗತ್ತೆ. ಅಕಾಮ್ಯವಾದ ಶಾಸ್ತ್ರ ವಿರುದ್ಧವಾದ ಅದರಿಂದ ಸುಖವನ್ನ ಏನಾದರೂ ಅಂತಹ ಕರ್ಮಗಳಿಂದ ಅವನೇನ ಸುಖವನ್ನು ಪಡೆದರೆ ಅವನ ಸತ್ವಾದಿ ಗುಣಗಳ ಸಂಬಂಧಪಟ್ಟಂತೆ ಅವನು ಅನೇಕ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಗುಣಸಂಗೋಸ್ಯ ಕಾರಣಂ ಸದಸದ್ಯೋನಿ ಜನ್ಮಸು. ಆ ಜೀವನಿಗೆ ಉತ್ತಮ ಅಥವಾ ಹೀನ ಯೋನಿಗಳಲ್ಲಿ ಜನ್ಮ ಉಂಟಾಗತ್ತಂತೆ. ಯಾಕೆ ಅಂತಂದರೆ ಅವನಲ್ಲಿ ಇರುವಂತಹ ಸತ್ವಾದಿ ಗುಣಗಳ ಆಧಾರದ ಮೇಲೆ, ಸತ್ವಾದಿ ಗುಣಗಳ ಆಧಾರದ ಮೇಲೆ. ಅವನಲ್ಲಿ ಸತ್ವಗುಣ ಜಾಸ್ತಿ ಇತ್ತು ಅಂತಾರೆ ಅತ್ಯಂತ ಉತ್ತಮವಾದ ಯೋನಿಯಲ್ಲಿ ಜನ್ಮವಾಗತ್ತೆ. ತಾಮಸಿಕ ಗುಣ ಜಾಸ್ತಿ, ತಮಸ್ಸು ಎನ್ನುವಂತಹ ಗುಣ ಜಾಸ್ತಿ ಇತ್ತು ಅಂತ ಆದರೆ ಅವನಿಗೆ ಹೀನ ಯೋನಿಯಲ್ಲಿಯೇನೆ ಅವನಿಗೆ ಜನ್ಮ ಆಗತ್ತೆ. ರಾಜಸಿಕವಾದದ್ರಲ್ಲಿ ಮಧ್ಯಮ ವರ್ಗದಲ್ಲಿ ಇರುವಂತಹ ಒಂದು ಯೋನಿಯಲ್ಲಿ ಅವನಿಗೆ ಆ ಒಂದು ಜನ್ಮ ಉಂಟಾಗತ್ತೆ. ಇದು ಯಾವುದು ಹಾಗಾದ್ರೆ ಪ್ರಶ್ನೆ ಬರ್ತಿರಬಹುದು. ಯಾವುದು ಉತ್ತಮವಾದ ಯೋನಿ ಯಾವುದು, ಮಧ್ಯಮವಾದದ್ದು ಯಾವುದು, ಹೀನವಾದದ್ದು ಯಾವುದು ಅಂತ. ಇದನ್ನೆಲ್ಲ ಮುಂದೆ ಕೊನೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಸರಿನಾ? ಇದರ ಬಗ್ಗೆ ಆ ಒಂದು ಅಧ್ಯಾಯದಲ್ಲಿ ವಿಚಾರ ಮಾಡೋಣ. ಇದಕ್ಕೆ ಅರ್ಥ ಬರ್ಕೊಳ್ಳಿ. ಪುರುಷಃ ಜೀವನು ಪ್ರಕೃತಿಸ್ಥಃ ಪ್ರಾಕೃತವಾದ ಶರೀರದಲ್ಲಿ ಇದ್ದುಕೊಂಡು, ಪ್ರಾಕೃತವಾದ ಶರೀರದಲ್ಲಿ ಇದ್ದುಕೊಂಡು ಪ್ರಕೃತಿಜಾನ್ ಗುಣಾನ್ ಪ್ರಕೃತಿ ಪರಿಣಾಮವಾದ ಸುಖಾದಿ ಗುಣಗಳನ್ನು ಪ್ರಕೃತಿ ಪರಿಣಾಮವಾದ ಸುಖಾದಿ ಗುಣಗಳನ್ನು ಭುಂಕ್ತೆ ಅನುಭವಿಸುತ್ತಾನೆ. ಅಸ್ಯ ಈ ಜೀವನಿಗೆ ಸದಸದ್ಯೋನಿಸು ಜನ್ಮಸು ಉತ್ತಮ ಅಥವಾ ಹೀನ ಯೋನಿಗಳಲ್ಲಿ ಜನ್ಮ ಉಂಟಾಗುವುದಕ್ಕೆ
ಗುಣಸಂಗ ಕಾರಣಂ. ಗುಣಸಂಗ ಕಾರಣಂ, ಅವನ ಸತ್ವಾದಿ ಗುಣಗಳ ಸಂಬಂಧವು ಕಾರಣ. ಅವನ ಸತ್ವಾದಿ ಗುಣಗಳ ಸಂಬಂಧವು ಕಾರಣ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ ಕ್ಷೇತ್ರ ಅಂದರೆ ಏನು, ಇಷ್ಟು ಒಂದು ಸಮುದಾಯಕ್ಕೆ ಇಂತಿಂಥವುಗಳು ಇದರಲ್ಲಿ ಬರ್ತದೆ, ಇದನ್ನು ಕ್ಷೇತ್ರ ಅಂತ ಕರೀತಾರೆ, ಇದನ್ನು ತಿಳಿದವನೇ ಕ್ಷೇತ್ರಜ್ಞ ಅಂತ ಹೇಳಿದ್ದ. ಮತ್ತೆ ಕ್ಷೇತ್ರ ಅಂತಂದರೆ ಶರೀರ ಅಂತಲೂ ಹೇಳಿದ್ದ. ಶರೀರದಲ್ಲಿ ಏನೇನಾಗತ್ತೋ ಅದರ ಬಗ್ಗೆ ತಿಳಿದವನ ಯಾರು, ಅವನು ಕ್ಷೇತ್ರಜ್ಞ ಅಂತ ಹೇಳಿದ್ದ. ಈಗ ಅದನ್ನೇ ಇಲ್ಲಿ ಮತ್ತೆ ದೃಢಪಡಿಸ್ತಾ ಇದ್ದಾನೆ. ಉಪದ್ರಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ನೋಡಿ, ಹೌದು, ಈ ಒಂದು ಸತ್ವಾದಿ ಗುಣಗಳ ಸಂಘ ಅನೇಕ ಉತ್ತಮ ಅಥವಾ ಹೀನ ಯೋನಿಗಳಲ್ಲಿ ಜನ್ಮ ತಾಳುವುದಕ್ಕೆ ಅದು ಒಂದು ನಿಮಿತ್ತ ಅಷ್ಟೆ, ನಿಮಿತ್ತ ಕಾರಣ ಅವು. ಆದರೆ ಮುಖ್ಯವಾಗಿ ಕಾರಣ ನೀವು ಯಾವ ಕೆಲಸ ಮಾಡಿದ್ದೀರೋ ಬಿಟ್ಟಿದ್ದೀರೋ ಅಂತ ಮುಖ್ಯ ನೋಡೋದು. ನನ್ನ ಒಂದು ಆರಾಧನೆ, ಇತರರಿಗೆ ಉಪಕಾರ, ದಾನಾದಿಗಳು, ಈ ರೀತಿ ಧಾರ್ಮಿಕ ಕೆಲಸಗಳು ನಿಮ್ಮಿಂದ ಎಷ್ಟಾಗಿದೆ ಅಂತ ಪರಮಾತ್ಮ ನೋಡುತ್ತಾನೆ. ನೀವು ಎಷ್ಟೇ ಕೆಟ್ಟ ಕೆಲಸ ಮಾಡಿರ್ರಿ, ಕೊನೆಯಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡಿ ನೀವೇನಾದರೂ ಜೀವ ಬಿಟ್ಟಿದ್ರಿ ಅಂತ ಆದರೆ ನಿಮಗೆ ಉತ್ತಮ ಯೋನಿಯೇನೆ, ಅದರಲ್ಲಿ ಎರಡು ಮಾತಿಲ್ಲ. ಅನೇಕ ಪುರಾಣಗಳಲ್ಲಿ ಉದಾಹರಣೆ ಬಂದಿವೆ. ನೋಡಿ, ಜೀವಾಂತ್ಯದ ಸಮಯದಲ್ಲಿ ಅಥವಾ ದೇಹಾಂತ್ಯದ, ಜೀವಕ್ಕೆ ಅಂತ ಇಲ್ಲ, ದೇಹಾಂತ್ಯದ ಸಮಯದಲ್ಲಿ ನಮಗೆ ಪರಮಾತ್ಮನ ಸ್ಮರಣೆ ಬರಬೇಕು ಅಂತಂದರೆ ಅನೇಕ ಜನ್ಮಗಳ ಪುಣ್ಯ ಇರಬೇಕು, ಅಥವಾ ಆ ಒಂದು ಜನ್ಮದಲ್ಲಿ ಸದಾಕಾಲ ಪರಮಾತ್ಮನ ಸ್ಮರಣೆ ಇರಬೇಕು. ಆವಾಗ ದೇಹಾಂತ್ಯ ಸಮಯದಲ್ಲಿ ನಮಗೆ ಪರಮಾತ್ಮನ ಸ್ಮರಣೆ ಅನ್ನುವಂಥದ್ದು ಬರ್ತದೆ. ಹೌದಾ? ಅದಕ್ಕೆ ಮುಖ್ಯ, ನೀವು ನಿಮ್ಮಲ್ಲಿ ಸತ್ವಗುಣ ಎಷ್ಟಿದೆ, ರಜೋಗುಣ ಎಷ್ಟಿದೆ, ತಮೋಗುಣ ಎಷ್ಟಿದೆ, ಅದರಿಂದಾಗಿ ಅನೇಕ ಉತ್ತಮ ಮಧ್ಯಮ ಅಧಮ ಯೋನಿಗಳಲ್ಲಿ ಜನ್ಮ, ಅದು ಒಂದು ನಿಮಿತ್ತ. ಆದರೆ ಇದಕ್ಕೆಲ್ಲವೂ ಮುಖ್ಯ ಕಾರಣ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಉಪದ್ರಷ್ಟ ಅಂದ್ರೆ ಅತ್ಯಂತ ಎತ್ತರದಲ್ಲಿ ಇದ್ದುಕೊಂಡು, ಎಲ್ಲರಿಗಿಂತ ಸರ್ವೋತ್ತಮ ಪರಮಾತ್ಮ ಎತ್ತರದಲ್ಲಿದ್ದುಕೊಂಡು ನಮ್ಮನ್ನು ಎಲ್ಲ ರೀತಿಯಲ್ಲಿ ನೋಡ್ತಾ ಇರ್ತಾನೆ, ಎಲ್ಲ ರೀತಿಯಿಂದಲೂ ನೋಡ್ತಾ ಇರ್ತಾನೆ. ಬ್ರಹ್ಮಾದಿ ಎಲ್ಲರಿಗಿಂತಲೂ ಮೇಲೆ ಇದ್ದುಕೊಂಡು, ಅರ್ಥಾತ್ ಅವರಲ್ಲಿಯೂ ಅವನು ಇದ್ದುಕೊಂಡು ಉತ್ತಮನಾಗಿ ದ್ರಷ್ಟ, ಜೀವ ವ್ಯಾಪಾರಾದಿಗಳನ್ನ ಮಾಡ್ತಾನೆ. ನೋಡಿ,
ಅವರಲ್ಲಿಯೂ ನಿಂತು ಅವರಿಂದಲೂ ಕೂಡ ವ್ಯಾಪಾರವನ್ನು ಮಾಡಿಸ್ತಾನೆ. ವಿಚಾರ ಮಾಡಿ, ನಾವ್ಯಾವು ತೃಣಕ್ಕೆ ಸಮಾನ. ಬ್ರಹ್ಮಾದಿ ದೇವತೆಗಳಲ್ಲಿಯೇನೇ ನಿಂತುಕೊಂಡು ಅವರಿಂದಲೂ ಕೂಡ ವ್ಯಾಪಾರವನ್ನು ಮಾಡಿಸ್ತಾನೆ. ಅವರಿಂದಲೂ ಕೂಡ ಅನೇಕ ಕ್ರಿಯೆ ಅರ್ಥಾತ್ ಸೃಷ್ಟಿ ಮೊದಲಾದ ಕ್ರಿಯೆಗಳನ್ನು, ಅವರವರಿಗೆ ಯೋಜಿತವಾದಂತಹ ಕ್ರಿಯೆಗಳನ್ನು ಮಾಡಿಸುವನು ಪರಮಾತ್ಮನೇನೆ. ಭರ್ತ, ಎಲ್ಲರನ್ನ ಪೋಷಿಸುವಂತವ. ಸರ್ವಭರಣಕರ್ತ ಇತ್ಯರ್ಥ. ಭರ್ತ ಅಂತಂದ್ರೆ ಎಲ್ಲರನ್ನ ಸರಿಯಾಗಿ ಪೋಷಿಸ್ತಾನೆ, ಅವರವರ ಯೋಗ್ಯತೆಗೆ ಅನುಸಾರಿಯಾಗಿ. ಭೋಕ್ತ, ನೀವು ಯಾವುದೇ ಕರ್ಮ ಮಾಡಿ ಆ ಒಂದು ಕರ್ಮದಿಂದ ಅದರ ಸಾರಭೂತವಾದ ಫಲ ಪರಮಾತ್ಮ ಅನುಭವಿಸ್ತಾನೆ. ಯಾಕೆ? ಎಲ್ಲರಲ್ಲೂ ಪರಮಾತ್ಮನೇ ಇರೋದು. ಎಲ್ಲರಲ್ಲೂ ಇರುವಂಥವನು ಪರಮಾತ್ಮನೇನೆ. ಅದರಿಂದಾಗಿ ಈಗ ನೋಡಿ, 21,500 ಅಪ್ರತಿಮ ಹಂಸ ಮಂತರ ತಪ್ಪದೆ ದಿನ ದಿನ ಒಪ್ಪದಿಂದಲಿ ಭಜಿಸಿ. ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಇದ್ದುಕೊಂಡು ಹಂಸನಾಮಕ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಇರ್ತಾರೆ. ಎಂಥ ಜೀವರಲ್ಲಿ, ಪ್ರತಿಯೊಂದು ಜೀವರಲ್ಲೂ, ಬರೀ ಮನುಷ್ಯರಲ್ಲಿ ಏನಾ ಅಲ್ಲ, ಪ್ರತಿಯೊಂದು ಜೀವಿಗಳು, ಸಣ್ಣ ಸಣ್ಣ ಹುಲ್ಲುಗಳು, ಗುಬ್ಬಚ್ಚಿ ಮರಿಗಳು, ಎಷ್ಟಿವೆ ಜೀವಿಗಳು, ಎಲ್ಲ ಅನಂತ ರಾಶಿ ಜೀವಿಗಳಲ್ಲಿ ನಿಂತುಕೊಂಡು ಮುಖ್ಯ ಪ್ರಾಣದೇವರು ಹಂಸನಾಮಕ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಾರ, ಅದರಿಂದ ಬರುವಂತಹ ಒಂದು ಶಕ್ತಿ ಏನಿದೆ, ಮುಖ್ಯವಾದ ಆ ಒಂದು ಪ್ರಮಾಣ, ಅದು ಪರಮಾತ್ಮನೇನೆ ಅನುಭವಿಸುವುದು. ಯಾಕೆ? ಅವನೇ ನಿಂತು ಅವರಲ್ಲಿ ಮಾಡಿಸ್ತಾ ಇದ್ದಾನೆ ಈ ರೀತಿ. ಅದರಿಂದ ಭೋಕ್ತ, ಸಕಲ ಎಲ್ಲಾ ಕರ್ಮದ ಫಲಭೋಕ್ತೃ, ಮಹಾಶಕ್ತಿ ಇರುವುದರಿಂದ ಅವನಿಗೆ ಮಹೇಶ್ವರ ಅಂತ ಕರೀತೇವೆ. ನೋಡಿ, ಮಹೇಶ್ವರ ಅಂತ ನಾವು ಬರೀ ಶಿವ ಅಂತ ತಿಳ್ಕೊಂಡ್ಬಿಡ್ತೇವೆ, ದೊಡ್ಡ ತಪ್ಪು. ಪರಮಾತ್ಮ, ನಾವೆಲ್ಲ ಜೀವಾತ್ಮರು, ಅವನು ಪರಮಾತ್ಮ, ಶ್ರೇಷ್ಠವಾದ ಚೇತನ, ಪರಮಚೇತನ ಅವನು ಪರಮಾತ್ಮ. ದೇಹೇಸ್ಮಿನ್ ಪುರುಷಃ ಪರಃ, ಈ ದೇಹದಲ್ಲಿ ಇರುವವನೆಂದು ಹಿಂದೆಯೇ ಹೇಳಲ್ಪಟ್ಟಿದ್ದಾನೆ. ದೇಹದಲ್ಲಿ ಆತ್ಮ ಅಂತರಾತ್ಮೇ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ. ಪರಮಾತ್ಮನೇನೆ ನಮ್ಮ ಶರೀರದಲ್ಲಿ ಎರಡು ರೀತಿಯ ಜೀವಾತ್ಮ ಪರಮಾತ್ಮ ರೂಪದಿಂದ ಇರ್ತಾನೆ. ಅವನೇ ಕ್ಷೇತ್ರಜ್ಞ. ದೇಹೇಸ್ಮಿನ್ ಪುರುಷಃ ಪರಃ, ಈ ಒಂದು ದೇಹದಲ್ಲಿ ಜೀವನಿದ್ದಾನೆ. ಪುರುಷಃ ಪರಃ, ಪುರುಷಃ ಅಥವಾ ಜೀವ, ಈ ಜೀವನಿಗಿಂತ ಉತ್ತಮನಾದ ಇನ್ನೊಬ್ಬ ಪುರುಷ, ಅದು ಪರಮಾತ್ಮ. ಅಸ್ಮಿನ್ ದೇಹೇ ಪುರುಷಃ ಯಹ ಸ್ಥಿತಃ ಪುರುಷಃ, ಈ ಒಂದು ದೇಹದಲ್ಲಿ ಇರುವಂತಹ ಯಾವ ಪುರುಷನಿದ್ದಾನೋ ಅರ್ಥಾತ್ ಜೀವನಿದ್ದಾನೋ ಅವನಿಗಿಂತಲೂ ಉತ್ತಮ ಪುರುಷ, ಉತ್ತಮನಾದ ಪುರುಷ ಅರ್ಥಾತ್ ನಾರಾಯಣ. ಉತ್ತಮನಾದ ಪುರುಷ ಈ ನಾರಾಯಣನಾಗಿದ್ದಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಉಪದ್ರಷ್ಟ, ಉಪದ್ರಷ್ಟ ಬ್ರಹ್ಮಾದಿಗಳಿಗಿಂತಲೂ ಉತ್ತಮನಾಗಿದ್ದುಕೊಂಡು, ಬ್ರಹ್ಮಾದಿಗಳಿಗಿಂತಲೂ ಉತ್ತಮನಾಗಿದ್ದುಕೊಂಡು ಜೀವವ್ಯಾಪಾರಾದಿಗಳನ್ನ ನೋಡುವವ, ಜೀವವ್ಯಾಪಾರಾದಿಗಳನ್ನ ನೋಡುವವ.
ಭೋಕ್ತಾ, ಕ್ಷಮಿಸಿ, ಭರ್ತ. ನೋಡಿ, ಭರ್ತ ಅಂದ್ರೆ ಗಂಡ ಅಂತೂ ಅರ್ಥ ಇದೆ, ಸರಿನಾ? ಭರ್ತ ಅಂದ್ರೆ ಗಂಡ ಅಂತೂ ಅರ್ಥ. ಯಾಕೆ ಗಂಡ? ನಮ್ಮನ್ನ ಸರಿಯಾಗಿ ನೋಡ್ಕೊಂಡ್ರೆ ಗಂಡ, ಇಲ್ಲ ಅಂದ್ರೆ ದಂಡಪಿಂಡ. ಅದಕ್ಕೆ ಹೇಳಿದ್ದು ಭರ್ತ. ನಿಜ ಅರ್ಥ ಏನು? ಎಲ್ಲರನ್ನು ಪೋಷಿಸುವವ, ಮುಖ್ಯವಾಗಿ ತನ್ನ ಸಂಸಾರವನ್ನ ಪೋಷಿಸುವವ. ಅವನ ಸಂಸಾರ, ವೈಷ್ಣವರ ಸಂಸಾರ ವೈಕುಂಠದ ತನಕ ಎಷ್ಟಿದೆ ಅವನ ಸಂಸಾರ, ಎಷ್ಟು ಅದ್ಭುತ. ಈ ರಾಮಚಂದ್ರ ಕಾಡಿಗೆ ಹೋಗಬೇಕಾದ್ರೆ ನೋಡಿ, ದಶರಥನಿಗೆ ಪಟ್ಟದ ರಾಣಿಯರು ಅಂತಂದ್ರೆ 3 ಜನ. ಪಟ್ಟದ ರಾಣಿಯರು ಅಂತಂದ್ರೆ 3 ಜನ. ಮೊಟ್ಟ ಮೊದಲಿಗೆ ಕೌಸಲ್ಯನ್ನ ಮದುವೆಯಾದ, ಮಕ್ಕಳಾಗಲಿಲ್ಲ. ತದನಂತರ ಕೈಕೇಯಿಯನ್ನ ಮದುವೆಯಾದ, ಮಕ್ಕಳಾಗಬೇಕು ಅಂತ ಆಗಲಿಲ್ಲ. ತದನಂತರ ಸುಮಿತ್ರೆಯನ್ನ ಆದ, ಆದರೂ ಮಕ್ಕಳಾಗಲಿಲ್ಲ. ಆದರೆ ಇವರೆಲ್ಲ ರಾಣಿಯರು ಅಂತ ಹೇಳಿ ಇವರಿಗೆ ರಾಣಿ ಪದವಿಯನ್ನ ಕೊಡ್ತೇನೆ ಅಂತ ಹೇಳಿ ಮದುವೆ ಆದದ್ದು. ಈ ಉಳಿದ ನಮಗೇನು ಅನಿಸುತ್ತೆ, ದಶರಥನಿಗೆ ಬರೀ 3 ಜನ ಹೆಂಡತಿಯರು ಅಲ್ಲ, 350 ಜನ ಇದ್ರು ಅವನಿಗೆ ಹೆಂಡತಿಯರು. ಅವರೆಲ್ಲ ರಾಣಿಯರಲ್ಲ, ರಾಣಿ ಪದವಿಯೂ ಇಲ್ಲ ಅವರಿಗೆ, ಸಾಮಾನ್ಯ ಅಷ್ಟೇ. ಅವರಿಗೂ ಅರಮನೆಯಲ್ಲಿ ಸ್ಥಾನ ಉಂಟು, ಯಾವುದೇ ರೀತಿಯ ಸೌಕರ್ಯಾದಿಗಳು ಇಲ್ಲ. ಈ ರಾಣಿ ಬಂದರೆ ಎದ್ದು ನಿಂದ್ರೋದು ಮಾಡೋದು ಹಾಗೆ ಅದೆಲ್ಲ ಇಲ್ಲ. ರಾಮಚಂದ್ರ ಕಾಡಿಗೆ ಹೋಗಬೇಕಾದ್ರೆ 3 ಈ ರಾಣಿಯರಿಗೂ ನಮಸ್ಕಾರ ಮಾಡಿ ಆ 350 ಜನ ತಾಯಂದರಿಗೂ ನಮಸ್ಕಾರ ಮಾಡಿದನಂತೆ. ಕಾಡಿಗೆ ಹೋಗಬೇಕಾದ್ರೆ ಎಷ್ಟು ವಿನಯವನ್ನ ತೋರಿಸ್ತಾನೆ ಅಂತಂದ್ರೆ ನೋಡಿ, ಅವತಾರ ತಾಳಿದಾಗ ಇವರೂ ನನ್ನ ಮಾತೇರು ಎನ್ನುವಂತಹ ಭಾವನೆ ಎಷ್ಟು ಜನಕ್ಕೆ. ಸವತಿ ಅಂತ ಹೇಳಿ ಅವಳು ನಮ್ಮ ತಾಯಿಯಲ್ಲ, ಹಡೆದ ತಾಯಿಯಲ್ಲ ಅಂತ ಬಿಟ್ಟು ಬಿಡುತ್ತೇವೆ. 350 ಜನಕ್ಕೂ ನಮಸ್ಕಾರ ಮಾಡಿದ, ಅವರೆಲ್ಲರೂ ನನ್ನವರು ಅನ್ನುವಂತಹ ಭಾವನೆ. ಹೇಳ್ತಾನೆ, ಪ್ರಮಾದಾತ್, ನಾ ಏನೋ ಒಂದು ಭ್ರಮಣೆಯಿಂದ ನಿಮಗೇನಾದರೂ ಕೆಟ್ಟದ್ದನ್ನ ಅಪಶಬ್ದವನ್ನ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನಮಸ್ಕಾರ ಮಾಡಿ ಬರ್ತೇನೆ ನಾನು ಅಂತ ಹೇಳ್ತಾನಂತೆ 350 ಜನ ತಾಯಂದರಿಗೂ. ಅಷ್ಟಿಗೂ ಒಂದೇ ಅವತಾರದಲ್ಲಿ ಇವರಷ್ಟು ನನ್ನವರು ಎನ್ನುವಂತಹ ಭಾವನೆ. ಕೃಷ್ಣನೂ ಅಷ್ಟೇ, ಮಹಾಜ್ಞಾನಿ, ಸರ್ವೋತ್ತಮನೇ ಪರಮಾತ್ಮ. ಆದರೆ ಯುಧಿಷ್ಠಿರ ಅವನಿಗಿಂತ ದೊಡ್ಡವ, 1 ವರ್ಷ ದೊಡ್ಡವ. ಬಂದು ಯುಧಿಷ್ಠಿರನಿಗೆ ನಮಸ್ಕಾರ ಮಾಡ್ತಿದ್ದ, ದ್ವಾರಕೆಯಿಂದ ಬಂದ ಅಂತ ಆದ್ರೆ ಬಂದು ಯುಧಿಷ್ಠಿರನಿಗೆ ನಮಸ್ಕಾರ ಮಾಡ್ತಿದ್ದ. ಭೀಮನಿಗೆ ಅವನು ಸಮಾನ ವಯಸ್ಕ, ಭೀಮನನ್ನ ತಬ್ಕೊಳ್ತಿದ್ದ. ಉಳಿದ ಮನೆ ಕೆಲಸದವರನ್ನು ಹೆಸರನ್ನ ಕರೆದು ಕರೆದು ಮಾತಾಡಿಸಿ ಅವರಿಗೆ ಹಸ್ತಲಾಘವವನ್ನು ಮಾಡ್ತಿದ್ದ ಅಂತೆ ಕೃಷ್ಣ. ಅವ್ರು ಎಂಥ ಪುಣ್ಯ ಮಾಡಿರ್ಬೇಕ್ರಿ ಅವರು. ಮನೆಯಲ್ಲಿ ಕೆಲಸ ಮಾಡೋರು ಪರಮಾತ್ಮನ ಸ್ಪರ್ಶ ಆಗಬೇಕು ಅಂದ್ರೆ ಹೇಳಿ, ಅಂದ್ರೆ ಎಲ್ಲರೂ ನನ್ನವರು ಎನ್ನುವಂತಹ ಭಾವನೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಎಲ್ಲ ಕ್ಷೇಮವಾ, ಯೋಗಕ್ಷೇಮವಾ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದ್ದೇನೆ ಅಥವಾ ಮುಂದೆ ಹೇಳ್ತೇನೆ ಅಂತ ಅವನು ಆ ರೀತಿ ಮಾತಾಡ್ತಾ ಇದ್ದ. ಹಾಗೆ ಒಂದೊಂದು ಅವತಾರದಲ್ಲಿಯೇನೆ ಇಷ್ಟು ಅದ್ಭುತವಾದ ಕ್ರಿಯೆಗಳನ್ನು ತೋರಿಸಿರಬೇಕಾದ್ರೆ ಪರಮಾತ್ಮ ಮೂಲ ರೂಪದಲ್ಲಿ, ಮೂಲ ರೂಪಕ್ಕೂ ಈ ರೂಪಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಆದರೆ ಸಮಸ್ತ ಪ್ರಪಂಚವೂ ನನ್ನದೇ ಎನ್ನುವಂತಹ ಒಂದು ಭಾವನೆ ಪರಮಾತ್ಮನಿಗೆ ಇದ್ದೇ ಇರ್ತದೆ. ಪರಮಾತ್ಮ ನಮ್ಮನ್ನ ಕಾಪಾಡಿಯೇ ಕಾಪಾಡ್ತಾನೆ. ಅದಕ್ಕೆ ಭರ್ತ, ಎಲ್ಲವನ್ನ ಪೋಷಿಸುವ ಪರಮಾತ್ಮ, ಎಲ್ಲರನ್ನೂ ಪೋಷಿಸುವ, ಎಲ್ಲವನ್ನೂ ತುಂಬುವ, ಭರಣ ಮಾಡುವ. ಆದ್ದರಿಂದ ಭರ್ತ, ನಿಜವಾದ ಭರ್ತ. ಮತ್ತೆ ಬದನೆಕಾಯಿ ಭರ್ತ ಅಲ್ಲ, ಆಯ್ತಾ? ಭರ್ತ, ನಿಜವಾದ ಗಂಡ, ನಿಜವಾದ ಎಲ್ಲವನ್ನು ಕೇಳಿದ್ದನ್ನ ಕೊಡುವಂತವ ಪರಮಾತ್ಮ ನಾರಾಯಣ. ಭೋಕ್ತ,
ಸಕಲ ಕರ್ಮಗಳ ಫಲದ ಸಾರಭೋಕ್ತೃ. ಸಕಲ ಕರ್ಮಗಳ ಫಲದ ಸಾರಭೋಕ್ತೃ. ಸಕಲ ಕರ್ಮಗಳ ಫಲದ ಸಾರಭೋಕ್ತೃ. ಮಹೇಶ್ವರಃ. ಮಹೇಶ್ವರಃ ಮಹಾಶಕ್ತಿಯುಳ್ಳವ. ಮಹೇಶ್ವರಃ ಮಹಾಶಕ್ತಿಯುಳ್ಳವ. ಅಪಿಚ ಮತ್ತೆ, ಅಪಿಚ ಮತ್ತೆ, ಪರಮಾತ್ಮೇತಿ ಉಕ್ತಃ. ಪರಮಾತ್ಮೇತಿ ಉಕ್ತಃ. ಪರಮಾತ್ಮನೆಂದು ಕರೆಯಲ್ಪಡುವವ. ಪರಮಾತ್ಮನೆಂದು ಕರೆಯಲ್ಪಡುವವ. ಅಸ್ಮಿನ್ ದೇಹೇ ಈ ದೇಹದಲ್ಲಿ ಇದ್ದುಕೊಂಡು ಪುರುಷಃ ಜೀವನಿಗಿಂತಲೂ ಪುರುಷಃ ಜೀವನಿಗಿಂತಲೂ ಪರಃಪುರುಷಃ ಶ್ರೇಷ್ಠನಾದ ಪುರುಷ. ಪರಃಪುರುಷಃ ಶ್ರೇಷ್ಠನಾದ ಪುರುಷ. ಪ್ರಶ್ನೆ ಇದ್ರೆ ಕೇಳಿ. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ಹಾ. ಪ್ರಶ್ನೆ ಅಂತ ಅಲ್ಲ, ಇದರಲ್ಲಿ 2 ಪಾಯಿಂಟ್ ಬರುತ್ತೆ, 2 ತತ್ವ. ಹ್ಮ್ 8ನೇ ಅಧ್ಯಾಯದಲ್ಲಿ 5ನೇ ಪದದಲ್ಲಿ ಹೇಳ್ತಾರೆ, ಅಂತಕಾಲೇಚ ಮಾಮೇವ. ಮಮೇವ ಸ್ಮರಣಂ ಅಂತಕಾಲೇ ಕರೆಯೋದು. ಅದಲ್ಲಿ ಕೃಷ್ಣ ಹೇಳ್ತಾನೆ, ಅಂತಕಾಲಲ್ಲಿ ನನ್ನ ಜ್ಞಾಪಿಸ್ಕೊ ಅಂತ, ನನ್ನ ಸ್ತುತಿ ಮಾಡು ಅಂತ. ಅದಕ್ಕೆ ಅಂಡರ್ಲೈಂಗ್ ಏನಂದ್ರೆ, ನಾಹಂ ಕರ್ತ ಹರಿ ಕರ್ತ. ಹರಿ ಅನುಗ್ರಹ ಇದ್ರೆ ಒಂದ್ ಕಡೆ ಜಡ ಬರ್ತಾ ಇದ್ದಾನೆ, ಅಷ್ಟು ಮಾಡೋನು ಅವನ್ಗೆ ಗೋವಿಂದ. ಇನ್ನೊಂದ್ ಕಡೆ ನಮ್ಮ ಅಜಮಿಳ ಇದ್ದಾನೆ, ಏನು ಮಾಡ್ದೇನೆ ಅವನ್ಗೆ ಮುಕುಂದ. ಸೊ ದೇವರದ ಅನುಗ್ರಹ ಇರಬೇಕು, ಅದು ಮೊದಲನೇ ಪಾಯಿಂಟ್. ಇನ್ನೊಂದು ಅಭ್ಯಾಸ ಮಾಡುವಂತ ಇದರಲ್ಲಿ ಹೇಳ್ತಾನೆ, ಅದ್ರಲ್ಲಿ 8ನೇ ಅಧ್ಯಾಯನಲ್ಲೂ ಹೇಳ್ತಾನೆ, ಅಭ್ಯಾಸ ಮಾಡ್ಬೇಕಾದ್ರೆ ಅದನ್ನು ಅವನೇ ಬುದ್ಧಿ ಕೊಡ್ಬೇಕು ನಮಗೆ. ಇಲ್ಲಿ ಅಹಂಕಾರ ಮಮಕಾರ ನಂದು ನಮ್ಮ ಮನೆ ಬಾಗಳು ನಾಯಿ ಮಕ್ಕಳು ಎಲ್ಲ ಇಟ್ಕೊಂಡು ಅದನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಗೋವಿಂದ ನಿಮ್ಗೆ. ಸೊ ಇದು ಸಿಂಗಲ್ ಟ್ರಿಪ್. ಇದರಲ್ಲಿ 10 ಜನ ನೀವು ಕರ್ಕೊಂಡು ಹೋಗಕ್ಕಾಗಲ್ಲ, ನಿಮ್ದೇ ಸೋಲೋ ಟ್ರಿಪ್ ಇದು. ದೇವರ ಅನುಗ್ರಹ ಇದ್ರೆ ನೀವು ಮೊನ್ನೆ ಯಾವ್ದೋ ನೀವು ಹೇಳ್ದಂಗೆ 1,00,000 ಜನದಲ್ಲಿ 10 ಜನ, 1,000 ಜನ, 1,000 ಜನದಲ್ಲಿ 100 ಜನ, 100 ಜನದಲ್ಲಿ ಬಂದ ಒಬ್ಬ. ಸೊ ಅದು ಇನ್ನೊಂದು, ಅದು ದೇವರ ಅನುಗ್ರಹ ಇದ್ರೇನೆ ನಿಮ್ಗೆ ಸಿಗೋದು, ಇಲ್ದ್ರೆ ಗೋವಿಂದ. ಧನ್ಯವಾದ. ನೋಡಿ, ಮೊನ್ನೆ ಅಲಹಾಬಾದ್ನಲ್ಲಿ ಕ್ರಾಶ್ ಆಯಿತು ಏರೋಪ್ಲೇನ್. 240 ಜನರಲ್ಲಿ ಒಬ್ಬ ಉಳಿದಿದ್ದಾನೆ ಅಂದ್ರೆ ಹೇಳಿ, ಇದು ಎಂಥ ಮಿರಾಕಲ್, ಅವ್ರು ಎಂಥ ಪುಣ್ಯ ಮಾಡಿರ್ಬೇಕು. ಇದಕ್ಕಿಂತ ಉದಾಹರಣೆ ಬೇಕಾ? ಇಲ್ಲ. ಅಷ್ಟು ಅಂದ್ರೆ ಅದರಲ್ಲಿರುವಂತ ಎಲ್ಲರೂ ಸುಟ್ಟು ಭಸ್ಮ ಆಗಿದ್ದಾರೆ. ಅವನ ಹಣೆ ಬರಹ ಎಮರ್ಜೆನ್ಸಿ ಸೀಟಿಗೆ, ಆ ಸೀಟ್ ಎಮರ್ಜೆನ್ಸಿ ಎಕ್ಸಿಟ್ ಹತ್ರನೇ ಒಂದು ಸೀಟ್ ಬಂದಿತ್ತು. ಕ್ರ್ಯಾಶ್ ಆದಾಗ ಆ ಬಾಗಿಲು ಓಪನ್ ಆಯಿತು, ಅವನು ಹಾರಿದ. ಅವನೇ ಹಾರಿದ್ನೋ ಅಥವಾ ಅವನ ಫೋರ್ಸಿಂದ ಅವನು ಹೊರಗಡೆ ಬಿದ್ನೋ ಗೊತ್ತಿಲ್ಲ. ಬದುಕುಳಿದಿದ್ದು ಎದ್ದು ನಡ್ಕೊಂಡು ಹೋಗಿ ಅಡ್ಮಿಟ್ ಆಗಿದ್ದಾನೆ. ಎಂತಹ ಪವಾಡ ಇರಬೇಕು, ಅವನು ಪೂರ್ವ ಜನ್ಮದ ಸುಕೃತ. ಇದಕ್ಕಿಂತ ಬೇಕಾ? ಪರಮಾತ್ಮನ ಅನುಗ್ರಹ ಎಷ್ಟಿರ್ಬೇಕು ಅವನ ಮೇಲೆ. ಆ ಜ್ಞಾನೋದಯ ಅವನಿಗೆ ಆಗಿದ್ದೋ ಇಲ್ಲೋ ಗೊತ್ತಿಲ್ಲ, ನಮ್ಗಂತೂ ಆಯ್ತು. ಅದ್ಭುತ ಅದು. ಹೌದೌದು. ಧನ್ಯವಾದ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.